ನಮಸ್ತೆ, ಜೈ ಹಿಂದ್. CRPF ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸಸ್ ಈಗಾಗಲೇ ಇದ್ರ ಬಗ್ಗೆ ಒಂದು ವಿಡಿಯೋ ಕೂಡ ಕೊಟ್ಟಿದ್ದೆ. ಅವೇನ್ರಿ ಅಪ್ಲಿಕೇಶನ್ ಬಿಡ್ತಾರೆ 20ನೇ ತಾರೀಕು ಅಂತ ಹೇಳಿದೆ. ಖರ ಆಯ್ತು ನೋಡ್ರಿ, ಅಪ್ಲಿಕೇಶನ್ ಬಿಟ್ಬಿಡವ್ರೆ. ಏನಂತ ನೋಡ್ರಿ, CRPF ಇನ್ಫಾರ್ಮೇಷನ್ ಕೊಡ್ತಾರಂಥದ್ದು ಎಷ್ಟು ವೇಕೆನ್ಸಿ ಬಿಟ್ಟಿದ್ದಾರೆ ಅದ್ರ ಮತ್ತೆ ಇವತ್ತು ಆಲ್ರೆಡಿ ಅಪ್ಲಿಕೇಶನ್ ಬಿಟ್ಟಿದ್ದಾರೆ. ಆನ್ಲೈನ್ ನೀವು ಅಪ್ಲಿಕೇಶನ್ ಹಾಕೊಬೋದು. ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತಾ ಇದ್ದೀನಿ. ಈ ವಿಡಿಯೋ ಕೊನೆತಾಗ ನೋಡ್ರಿ. ಓಕೆ, ಸೊ ನೋಡ್ರಿ, ಇಲ್ಲಿ CRPF has announced 9195 ವೇಕೆನ್ಸಿ, ಬಿಗ್ ಕ್ವಾಂಟಿಟಿ ವೇಕೆನ್ಸಿ. ಜಸ್ಟ್ 10th ಪಾಸ್ ಆಗಿದೆ ಸರ್, PUC ಆಗಿದೆ, ಡಿಗ್ರಿ ಆಗಿದೆ. ಸೊ ಎಲ್ಲರಿಗೂ ಕೂಡ ಅವಕಾಶ ಇದೆ. ಏಜ್ ಲಿಮಿಟ್ ಕೂಡ ಜಾಸ್ತಿ ಇದೆ. ನೋಡ್ಬೋದು, ಇದು ನೀವು ಅಪ್ಲಿಕೇಶನ್ ಹಾಕೊಳ್ಳಿಕ್ಕೆ 20 ಶುರುವಾಗಿದೆ, 19 ಮೇ ತನಕ ಇದೆ. 1 ತಿಂಗಳ ಕಾಲ ನಿಮ್ಮದು ಟೈಮ್ ಇದೆ. ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಬಹಳಷ್ಟು ಮಕ್ಕಳುಗಳು ಯೋಚನೆ ಮಾಡ್ತಿರ್ತಾರೆ, ಸರ್ ನನಗೆ ಎಲ್ಲೂ ಜಾಬ್ ಇಲ್ಲ ಅಂತೇಳಿ. ಜಸ್ಟ್ 10th ಪಾಸ್ ಆಗಿದ್ದು ಸಾಕು. ಕೆಲವರಿಗೆ ಕ್ರೇಜ್ ಇರುತ್ತೆ ಟ್ರೈಡ್ಸ್ ಅಲ್ಲಿ, ಪೈನಿಯರ್ ಆಗಬೇಕು, ಗಾರ್ಡನರ್ ಆಗಬೇಕು, ಚೆಫ್ ಆಗಬೇಕು, ಡ್ರೈವರ್ ಆಗಬೇಕು. ಇಂಥವ್ರಿಗೊಂದು ಸುವರ್ಣ ಅವಕಾಶ. ಅವರ ಪ್ಯಾಷನ್ಗೆ ಒಂದು ಅವಕಾಶ ಸಿಗ್ತಾ ಇದೆ, ಅದನ್ನು ಸದ್ಬಳಕೆ ಮಾಡ್ಕೊಳ್ಳಿ. ನೀವು CRPF ಅದರಲ್ಲಿ ರಿಕ್ರೂಟ್ಮೆಂಟ್ ಅಥವಾ CRPF.gov.in ಹೋಗಿ ಅಪ್ಲಿಕೇಶನ್ ಹಾಕೊಬೋದು. ಮೊಬೈಲಲ್ಲಿ ಹಾಕೊಳ್ಳಿ, ಇಲ್ಲ ಸಬ್ ಸೆಂಟರ್ಗೆ ಹೋಗ್ಬಿಟ್ಟು ಅಪ್ಲಿಕೇಶನ್ ಹಾಕೊಳ್ಳಿ, ಇಲ್ಲ ಅಂದ್ರೆ ನಮ್ಮ ಸೈನಿಕ ಮೈಸೂರು ಬನ್ನಿ, ಫ್ರೀ ಆಫ್ ಕಾಸ್ಟ್ ನಾವು ಅಪ್ಲಿಕೇಶನ್ ಹಾಕೊಡ್ತೀವಿ. ಓಕೆನಾ? ಹಾಗಾದ್ರೆ ನೋಡಿ, ಅಪ್ಲಿಕೇಶನ್ ಡೇಟ್ ಆಲ್ರೆಡಿ ಹೇಳಿದ್ದೀನಿ. ಏಜ್ ಲಿಮಿಟ್ 18 ರಿಂದ 23 ವರ್ಷ. ಆಲ್ ಟ್ರೇಡ್ಸ್ಗೆ ಏಜ್ ಲಿಮಿಟ್ ಇರೋಂಥದ್ದು. ಅದು ಬಿಟ್ಟರೆ ಇದರಲ್ಲೂ ಕೂಡ ಸೊ ಕ್ಯಾಟಗರಿ ವೈಸ್ ಕ್ಯಾಟಗರಿ ಮೇಲೆ ಡಿಪೆಂಡ್ ಆಗುತ್ತೆ. ಇದು ಜನರಲ್ ಕ್ಯಾಟಗರಿ ಕೊಟ್ಟಿರೋಂಥದ್ದು. ಅದರಲ್ಲೂ ಕೂಡ ಅವ್ರಿಗೆ OBC ಇದೆ, EWS ಇದೆ, SC ಇದೆ, ST ಇದೆ. ಇಂಥವ್ರು ಕೂಡ ಏಜ್ ಲಿಮಿಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ರಿಲ್ಯಾಕ್ಸೇಷನ್ ಕೂಡ ಸಿಗುತ್ತೆ. ಡ್ರೈವರ್ಗೆ 21 to 27 ಏಜ್. ಯಾರಿಗೆ ಹೆವಿ ಡ್ರೈವಿಂಗ್ ಲೈಸೆನ್ಸ್ ಇದೆ ಸರ್, ನಾನು ಏನು ಮಾಡ್ಬೋದು, ನನಗೆ ಅವಕಾಶ ಇದೆಯಾ? ಖಂಡಿತ ಅವಕಾಶ ಇದೆ. ನೆಕ್ಸ್ಟ್ ಏನಪ್ಪ, ಸೆಲೆಕ್ಷನ್ ಪ್ರೊಸೆಸ್ ಮೊದಲೇನಾಗುತ್ತೆ, ಬಹಳಷ್ಟು ಮಕ್ಕಳಿಗೆ ಹೇಳ್ತಾರೆ ಸರ್ ಸೆಲೆಕ್ಷನ್ ಪ್ರೊಸೆಸ್ ಏನಿರ್ತದೆ ಅಂತೇಳಿ. ಈ ಒಂದು ಟ್ರೇಡ್ ಬಿಟ್ಟಿರುವಂಥ ಈ ಒಂದು CRPF ನಲ್ಲಿ ಮೊದಲು PET ಆ್ಯಂಡ್ PST ಆಗುತ್ತೆ. PET ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್, ನೆಕ್ಸ್ಟ್ PST ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ನಡೆಯುತ್ತೆ. ಆಮೇಲೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ CBT, ಆಮೇಲೆ ಟ್ರೇಡ್ ಟೆಸ್ಟ್, ಯಾವ ಟ್ರೇಡ್ ಅಪ್ಲಿಕೇಶನ್ ಹಾಕೊಂಡಿದ್ರೆ ಆ ಟ್ರೇಡ್ ಟೆಸ್ಟ್ ನಡೆಯುತ್ತೆ. ಆಮೇಲೆ ನಿಮಗೆ ಮೆಡಿಕಲ್ ಎಕ್ಸಾಮ್ ಆಗುತ್ತೆ, ಮೆರಿಟ್ ಲಿಸ್ಟ್ ಬರುತ್ತೆ. ಇದು ಆಲ್ ಓವರ್ ಇಂಡಿಯಾದಲ್ಲಿ ನೀವು ಎಲ್ಲಿ ಬೇಕಾದ್ರೂ ಅಪ್ಲಿಕೇಶನ್ ಹಾಕೊಬಹುದು. ವೇಕೆನ್ಸಿ ಎಲಿಜಿಬಿಲಿಟಿ ಆಲ್ರೆಡಿ ತಿಳಿಸಿದ್ದೀನಿ ಎಷ್ಟು ಅಂತೇಳಿ. ಆದ್ರೂ ಕೂಡ 9096 ವೇಕೆನ್ಸಿ ಏನಿದೆ ಗಂಡು ಮಕ್ಕಳಿಗೆ, ಮೆನ್ 79 ವೇಕೆನ್ಸಿ ಫಾರ್ ವುಮೆನ್ ಅಂಡ್ 20 ಫಾರ್ ಪೈನಿಯರ್ ವಿಂಗ್. ಇದು ಕೂಡ ನೀವು ಅಪ್ಲಿಕೇಶನ್ ಹಾಕೊಬಹುದು. ಎಜುಕೇಶನ್ ಜಸ್ಟ್ ನಾ ಹೇಳಿದೆ, 10th ಪಾಸ್ ಆಗಿದ್ರೆ ಸಾಕು. 10th ಮೇಲೆ PUC ಆಗಿದೆ, ಅದು ಒಳ್ಳೇದೆ. ಡಿಗ್ರಿ ಆಗಿದೆ, ಅದು ಒಳ್ಳೇದೆ, ತೊಂದರೆ ಇಲ್ಲ. ಮಿನಿಮಮ್ 10th ಅಂತ ಕೇಳಿದಾನೆ, ಯಾವುದೇ ರೀತಿ ಪರ್ಸೆಂಟೇಜ್ ಕೇಳಿಲ್ಲ. ಇಂಡಿಯನ್ ಆರ್ಮಿಲಿ 45% ಬೇಕು ಅಂತ ಹೇಳ್ತಾರೆ, ಇಲ್ಲ ಪರ್ಸೆಂಟೇಜ್ ಏನಿಲ್ಲ. ಡೈರೆಕ್ಟ್ ನಿಮ್ಗೆ ಪಾಸ್ ಆಗಿದ್ರೆ ಸಾಕು, ಅಪ್ಲಿಕೇಶನ್ ಹಾಕೊಬಹುದು. ಸೊ ಜೊತೆಗೆ ITI ಇದ್ರು ಕೂಡ ಸ್ಪೆಸಿಫಿಕ್ ಆಗಿ ಅವರು ಕೂಡ ಅವಕಾಶಗಳಿದ್ದಾವೆ. ITI ಎಷ್ಟೋ ಮಕ್ಕಳು ಸರ್ ನಾನು 10th ಆದ್ಮೇಲೆ PUC ಓದಲಿಲ್ಲ, ITI ಮಾಡ್ಕೊಂಡಿದ್ದೀನಿ, ಡಿಪ್ಲೊಮಾ ಮಾಡ್ಕೊಂಡಿದ್ದೀನಿ ಅಂತಂದ್ರೆ ಅಂಥವ್ರು ಕೂಡ ಒಳ್ಳೆ ಅವಕಾಶ. ಈ ಅವಕಾಶ ಸದ್ಬಳಕೆ ಮಾಡ್ಕೊಳ್ಳಿ. ಇಂಥ ವಿಡಿಯೋಗಳನ್ನ ಎಲ್ಲರಿಗೂ ಶೇರ್ ಮಾಡಿ. ಎಷ್ಟೋ ಮಕ್ಕಳುಗಳು ಸೊ ಜಾಬ್ ಇಲ್ಲದೇ ವೆಯ್ಟ್ ಮಾಡ್ತಿದ್ದಾರೆ, ಸರ್ ಸೆಂಟ್ರಲ್ ಗೌರ್ಮೆಂಟ್ಗೆ ಸ್ಟೇಟ್ ಗೌರ್ಮೆಂಟಲ್ಲಿ ನನಗೆ ಅವಕಾಶ ಸಿಗುತ್ತಾ ಅಂತೇಳಿ. ಸುವರ್ಣ ಅವಕಾಶ ಅಲ್ವಾ, ಎಲ್ರಿಗೂ ಶೇರ್ ಮಾಡಿ, ಎಲ್ರಿಗೂ ಅನುಕೂಲ ಆಗಲಿ. ಸೊ ನೆಕ್ಸ್ಟ್ ಅಪ್ಲಿಕೇಶನ್ ಫೀಸ್ ಏನಿದೆ, ಜನರಲ್ OBC EWS ಇಂಥ ಮಕ್ಕಳುಗಳಿಗೆ ₹100 ಇದೆ, ಮೇಲ್ಗೆ ಗಂಡು ಮಕ್ಕಳುಗಳಿಗೆ. ಮತ್ತೆ ಉಳಿದಂತ ಎಲ್ಲರೂ ಕೂಡ ನೋ ಫೀಸ್, ಎಲ್ಲರೂ ಕೂಡ ಎಕ್ಸ್ಕ್ಯೂಸ್ ಇದೆ, ಕಂಪ್ಲೀಟ್ ರಿಲ್ಯಾಕ್ಸೇಷನ್, ನೋ ಫೀಸ್. ಓಕೆ, ಅಪ್ಲೈ ಮಾಡೋದು ಹೇಗೆ ಆಲ್ರೆಡಿ ಹೇಳಿದ್ದೀನಿ. ಅಪ್ಲಿಕೇಶನ್ ಹಾಕಬೇಕಿದ್ರೆ ಅಪ್ಲೈ ಮಾಡೋದು ಹೇಗೆ, ಅದ್ರ ಬಗ್ಗೆ ಇಲ್ಲಿ ಪ್ರೊಸೆಸ್ ಇದೆ. ಸಂಪೂರ್ಣ ಮಾಹಿತಿನ ನಾನು ನಿಮಗೆ PDF ಕೂಡ ನಾನು ಡಿಸ್ಕ್ರಿಪ್ಷನ್ ಹಾಕ್ತೀನಿ, ಇಲ್ಲಾಂದ್ರೆ ಇದನ್ನ ನಾನು ನಮ್ಮ ಡಿಸ್ಪ್ಲೇನಲ್ಲಿ ಈ ಒಂದು ಸ್ಕ್ರೀನ್ ಡಿಸ್ಪ್ಲೇನಲ್ಲಿ ಹಾಕಿರ್ತೀನಿ, ಅದು ನೋಡ್ಕೊಳ್ಳಿ. ಎಲ್ಲ ಪೂರ್ತಿ ಹೇಳ್ತಾ ಹೋದ್ರೆ ತುಂಬಾ ಟೈಮ್ ತಗೊಳುತ್ತೆ. ಲಾಂಗ್ ವಿಡಿಯೋ ನೋಡ್ಲಿಕ್ಕೆ ಮಕ್ಕಳು ಇಷ್ಟಪಡಲ್ಲ, ಯಾಕೆಂದ್ರೆ ತುಂಬಾ ಜಾಸ್ತಿ ಲಾಂಗ್ ಆದಾಗ ತುಂಬಾ ಟೈಮ್ ಎಷ್ಟಾಗುತ್ತೆ ಅಂತ ಯೋಚನೆ ಮಾಡ್ತಾರೆ. ರಿಕ್ರೂಟ್ಮೆಂಟ್ ಡಾಕ್ಯುಮೆಂಟ್ಸ್ ಏನ್ ಬೇಕಾಗುತ್ತೆ, ನಿಮಗೆ 10th ಪಾಸ್ ಸರ್ಟಿಫಿಕೇಟ್ ಬೇಕಾಗುತ್ತೆ, ಯಾವುದೇ ಬೋರ್ಡ್ ಆಗಿರ್ಬೋದು. ಟೆಕ್ನಿಕಲ್ ಸರ್ಟಿಫಿಕೇಟ್ ITI ಇದ್ರೆ ITI ಸರ್ಟಿಫಿಕೇಟ್ ಬೇಕಾಗುತ್ತೆ. ಐಡೆಂಟಿ ಪ್ರೂಫ್, ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ವೋಟರ್ ID, ಪಾಸ್ಪೋರ್ಟ್ಸ್, ಇದಿಷ್ಟು ಡಾಕ್ಯುಮೆಂಟ್ಸ್ ಬೇಕಾಗ್ತದೆ. ಕ್ಯಾಟಗರಿ SC ST OBC EWS ಸರ್ಟಿಫಿಕೇಟ್ ಇದ್ರೆ ಆ ಸರ್ಟಿಫಿಕೇಟ್ ಬೇಕಾಗುತ್ತೆ. ಓಕೆ, ಡೊಮಿಸಿಲ್ ಸರ್ಟಿಫಿಕೇಟ್ ಬಗ್ಗೆ ಬಹಳಷ್ಟು ಮಕ್ಕಳು ಕನ್ಫ್ಯೂಷನ್ ಆಗುತ್ತೆ. ಡೊಮಿಸಿಲ್ಲು, ರೆಸಿಡೆನ್ಷಿಯಲ್ಲು ಅಥವಾ ನಿಮ್ಮ ಪರ್ಮನೆಂಟ್ ಅಡ್ರೆಸ್ ಏನಿದೆ ಅದು ನಿಮಗೆ ತಹಸೀಲ್ದಾರಿಂದ ಆನ್ಲೈನ್ ಅಪ್ಲೈ ಮಾಡಿಕೊಂಡು ನಾಡ ಕಚೇರಿಯಿಂದ ನೀವು ತಗೊಬೇಕು. ಇಂಗ್ಲಿಷ್ ಅಥವಾ ಹಿಂದಿನಲ್ಲೇ ಬೇಕು. ಕನ್ನಡ ಮತ್ತು ಇಂಗ್ಲಿಷ್ 2 ಲ್ಯಾಂಗ್ವೇಜ್ ಇದ್ರು ಕೂಡ ಓಕೆ. ತುಂಬಾ ಮಕ್ಕಳುಗಳು ಕನ್ಫ್ಯೂಸ್ ಆಗ್ಬಿಡ್ತಾರೆ, ಸರ್ ಕನ್ನಡ ತಗೊಂಡಿದ್ದೀರಾ, ಬಟ್ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ನೀವು ಅಪ್ಲೈ ಮಾಡ್ತಿರೋ ಕಾರಣ ನಿಮಗೆ ಲ್ಯಾಂಗ್ವೇಜ್ ಇಂಗ್ಲಿಷ್ ಅಥವಾ ಹಿಂದಿಲಿ ಬೇಕಾಗುತ್ತೆ. ಆದ ಕಾರಣ ನೀವು ಇಂಗ್ಲಿಷಲ್ಲಿ ಅಪ್ಲೈ ಮಾಡ್ಕೊಂಡ್ಬಿಡಿ, ಇಂಗ್ಲಿಷಲ್ಲಿ ತುಂಬಾ ಈಸಿಯಾಗಿ ಸಿಕ್ಬಿಡುತ್ತೆ. ನೆಕ್ಸ್ಟ್ ಫಿಸಿಕಲ್ ಸ್ಟ್ಯಾಂಡರ್ಡ್ ನೋಡೋಣ. ಫಿಸಿಕಲ್ ಸ್ಟ್ಯಾಂಡರ್ಡ್ ಏನಿರುತ್ತೆ ಅಂತೇಳಿ, ಜನರಲ್ಗೆ ಸ್ಟ್ಯಾಂಡರ್ಡ್ ಇದೆ ಹೈಟ್ 170 ಸೆಂಟಿಮೀಟರ್ ಇರಬೇಕು. ಗಂಡು ಮಕ್ಕಳಿಗೆ 170 ಸೆಂಟಿಮೀಟರ್ ಇರಲೇಬೇಕು. ಟ್ರೇಡ್ ಇದೆ ಸರ್, ಟ್ರೇಡ್ ಕೂಡ ಅಷ್ಟು ಇರಲೇಬೇಕಾಗುತ್ತೆ. ST ಅವ್ರಿಗೆ ಮಾತ್ರ ಅವಕಾಶಗಳಿರ್ತದೆ, ಕಡಿಮೆ ಇರ್ತದೆ. ಫಿಮೇಲ್ಗೆ 155 ಸೆಂಟಿಮೀಟರ್ ಬೇಕಾಗುತ್ತೆ. ಇದು ಯಾವುದೇ ಡೌಟ್ ಇಲ್ಲ. ನೆಕ್ಸ್ಟ್ ಚೆಸ್ಟ್ ಇಂದ
80 ಸೆಂಟಿಮೀಟರ್ ಚೆಸ್ಟ್ ಇರಲೇಬೇಕು ಗಂಡು ಮಕ್ಕಳುಗಳಿಗೆ. ಎಕ್ಸ್ಪೆನ್ಷನ್ ಮಾಡಿದಾಗ 5 ಸೆಂಟಿಮೀಟರ್ ಎಕ್ಸ್ಪೆನ್ಷನ್ ಆಗಲೇಬೇಕು. ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಇರುತ್ತೆ ಪಿಟಿ ಏನ್ ಬರುತ್ತೆ ನೋಡಿ. ಪಿಟಿ ನಲ್ಲಿ ರೇಸ್ ಕ್ರೈಟೇರಿಯಾ ಬಂದಂತ ಫಾರ್ ಮೋಸ್ಟ್ ಟ್ರೇಡ್ಸ್ ಡ್ರೈವರ್ ಬಿಗ್ಲರ್ ನೋಡಿ. ಬಿಗ್ಲರ್ ಅಂತಂದ್ರೆ ನಿಮ್ಗೆ ಗೊತ್ತಿದೆಯಲ್ಲ, ಸೊ ಅದರಲ್ಲಿ ಬಿಗುಲ್ ಓದುವಂಥದ್ದು ಅಂಥವ್ರಿಗೆ ಅವಕಾಶಗಳಿರ್ತದೆ. ಅವರಿಗೆ ಇಬ್ರಿಗೂ ಸೇರಿಸಿ ಮೇಲ್ ಗಂಡು ಮಕ್ಕಳಿಗೆ 5 ಕಿಲೋಮೀಟರ್ ರನ್ನಿಂಗ್ ಇರುತ್ತೆ. 5 ಕಿಲೋಮೀಟರ್ ರನ್ನಿಂಗ್ 24 ನಿಮಿಷ ಸೇಮ್ ಇದೆ. ಏನು SSC ನಲ್ಲಿದೆ CAPF ಅಲ್ಲಿ ಸೇಮ್ ಇರುತ್ತೆ, ನೋ ಚೇಂಜಸ್. ಫಿಮೇಲ್ಗೆ 1600 ಮೀಟರ್ ಇರ್ತದೆ, ಅವ್ರಿಗೆ 8.5 ನಿಮಿಷ ಇರ್ತದೆ. ಈಸಿಯಾಗಿ ಪಾಸ್ ಆಗ್ಬೋದು, ಪ್ರಾಕ್ಟೀಸ್ ಬೇಕಷ್ಟೇ. ವಿತೌಟ್ ಪ್ರಾಕ್ಟೀಸ್ ಯಾವುದೇ ರೀತಿ ಮಾಡೋಕ್ಕಾಗಲ್ಲ. ಓಕೆ, ಫಾರ್ ಕುಕ್ ಅಂಡ್ ವಾಟರ್ ಕ್ಯಾರಿಯರ್, ಬಾಬರು ಎಕ್ಸೆಟ್ರಾ ಇವ್ರುಗಳಿಗೆ ಮೇಲ್ಗೆ ಫಿಮೇಲ್ 1600 ಮೀಟರ್ ರನ್ನಿಂಗು, ಅದ್ರ 12 ನಿಮಿಷ ಟೈಮ್ ಇದೆ ಅವ್ರಿಗೆ. ಯಾವುದಕ್ಕೆ ಕ್ಯಾಟಗಿರಿ ಹೇಳ್ತನಲ್ಲ, ಸೊ ಕ್ಯಾರಿಯರ್, ವಾಟರ್ ಕ್ಯಾರಿಯರ್, ಬಾರ್ಬರು ಮತ್ತೆ ಕುಕ್ ಇಂಥವ್ರಿಗೆ ಹೇಳ್ತಾರಂಥದ್ದು. ನೆಕ್ಸ್ಟ್ ಪೈನಿಯರ್ ವಿಂಗ್ ಇವ್ರಿಗೆ, ಸೊ ಮ್ಯಾಥ್ಸ್ ಅಂತ ಎಲೆಕ್ಟ್ರಿಷಿಯನ್ ಬರುತ್ತೆ, ಅವ್ರಿಗೆ ಮೇಲ್ಗೆ 1600 ಮೀಟರ್ ರನ್ನಿಂಗ್ ಇರುತ್ತೆ, 9 ನಿಮಿಷ ಟೈಮ್ ಇರುತ್ತೆ. 9 ನಿಮಿಷ ಆರಾಮಾಗಿ ನೀವು ಓಡ್ಬೋದು, ಪ್ರಾಕ್ಟೀಸ್ ಬೇಕಷ್ಟೇ. ಓಕೆ, ಇಷ್ಟು ಸೊ ನಿಮಗೆ ಇರುವಂಥ PET ಮತ್ತು PST ಜೊತೆಗೆ ಎಕ್ಸಾಮ್. ಇದಾದ್ಮೇಲೆ ಎಕ್ಸಾಮ್ ಆಗುತ್ತೆ. ಎಕ್ಸಾಮ್ ಆದ್ಮೇಲೆ ನೆಕ್ಸ್ಟ್ ನಿಮ್ಗೆ ಹೇಳಿದಂತೆ ಸೊ ಮೆಡಿಕಲ್ ಆಗುತ್ತೆ. ಮೆಡಿಕಲ್ ನೀವು ಕ್ಲಿಯರ್ ಮಾಡ್ಕೊಂಡ್ರೆ ನೀವು ಆರಾಮಾಗಿ ಸೆಲೆಕ್ಷನ್ ಹೋಗ್ಬೋದು. ಇದಂತೂ ಸುವರ್ಣಾವಕಾಶ, ಇದರ ಸದ್ಬಳಕೆ ಮಾಡ್ಕೊಳ್ಳಿ. ನಮ್ಮ ಸೈನಿಕರು ಮೈಸೂರಿನಲ್ಲಿ ಎಲ್ಲ ರೀತಿಯ ಮಕ್ಕಳಿಗೆ ತಯಾರಿ ನಡೀತಾ ಇದೆ. ಡಿಫೆನ್ಸ್ ಸಂಬಂಧಪಟ್ಟಂಥದ್ದು ಯಾವುದೇ ಆಗಿರ್ಬೋದು, NDA, AFCAT, CDS, ಇದು ಹೈ ಲೆವೆಲ್ಗೆ ಅಧಿಕಾರಿಗಳಾಗಲಿಕ್ಕೆ, ಇಂಡಿಯನ್ ಏರ್ಫೋರ್ಸ್, ಇಂಡಿಯನ್ ನೇವಿ, ಟೆಕ್ನಿಕಲ್ಲು, SSR, MR, ಇದೆಲ್ಲ ಇಂಡಿಯನ್ ಆರ್ಮಿಲಿ ಅಗ್ನಿವೀರು, GD, ಟೆಕ್ನಿಕಲ್ ಕ್ಲರ್ಕ್ ಈ ಥರ ನಡೆಸ್ಕೊಡ್ತಾ, ಜೊತೆಗೆ SSCಗೆ CAPF ಸಂಬಂಧಪಟ್ಟಂತೆ ಟ್ರೇಡ್ಸ್ ಆಗಿರಲಿ, RRB ಆಗಿರಲಿ, ಅಥವಾ ಸ್ಟೇಟ್ ಪೊಲೀಸ್, ಫಾರೆಸ್ಟ್ ಗಾರ್ಡ್, ಈ ಥರ ಎಲ್ಲ ರೀತಿ ನಾವು ತಯಾರಿ ಮಾಡ್ತಾ ಇದ್ದೀವಿ. ಆಸಕ್ತ ಆಕಾಂಕ್ಷಿಗಳು ಬಂಜೋನಿಗೆ ನೀವು ಉಜ್ವಲ ಭವಿಷ್ಯ ರೂಪಿಸ್ಕೊಳ್ಳಿ. ನಮ್ಮ ಅಕಾಡೆಮಿನಲ್ಲಿ ಊಟ, ವಸತಿ, ರಿಟರ್ನ್ ಎಕ್ಸಾಮು, ಫಿಸಿಕಲ್ಲು, ಆಟೋಟಗಳು, ಎಂಟರ್ಟೈನ್ಮೆಂಟ್ಸು, ಭಾಳಷ್ಟು ಹೊರಗಡೆ ಹೋಗುವಂಥ ಟ್ರೆಕ್ಕಿಂಗು ಅಥವಾ ಮಕ್ಕಳುಗಳಿಗೆ ಒಂದು ರೀತಿ ಮನೋರಂಜನೆ ಕಾರ್ಯಕ್ರಮಗಳನ್ನ ಭಾಳಷ್ಟು ನಡೆಸ್ಕೊಡ್ತಾ ಇರ್ತೀವಿ. ಯಾಕೆಂದರೆ ಮಕ್ಕಳುಗಳಿಗೆ ಎಲ್ಲ 360 ಡಿಗ್ರಿ ಆ್ಯಂಗಲ್ ಮಕ್ಕಳುಗಳು ಕಂಪ್ಲೀಟ್ ತಯಾರಾಗಬೇಕು ಅನ್ನೋದು ನಮ್ಮ ಉದ್ದೇಶವಾಗಿದೆ. ಇನ್ನಷ್ಟು ಮಾಹಿತಿಗೆ ನಮ್ಮ ಸಂಘಟನೆ ಮೈಸೂರು ಯೂಟ್ಯೂಬ್ ಚಾನಲ್ ನೋಡ್ತಾ ಇರಿ. ಇನ್ನಷ್ಟು ಶೇರ್ ಮಾಡಿ, ಇಷ್ಟವಾದ ಲೈಕ್ ಮಾಡಿ, ಇಷ್ಟ ಡಿಸ್ಲೈಕ್ ಮಾಡಿ. ಥ್ಯಾಂಕ್ ಯು. ನಮಸ್ತೆ, ಜೈ ಹಿಂದ್. Namaste, Jai Hind. Dreaming to wear the uniform to serve the nation with pride, your journey begins here. At Sainik Academy, Mysuru, we prepare young aspirants for Indian military exams like NDA, CDS, AFCAT, Navy, Air Force and Army, technical and non-technical group, Agniveer GD, soldiers and Coast Guards. Paramilitaries like SSC, CPO, Central Armed Police Forces, which includes BSF, CISF, CRPF, Assam Rifle, ITBP, SSF, NIA, Delhi Police, RPF, CGL, CHSL, RRB, MTS, SSP, State Police, Forest Guard and Fire Brigades, PC, PSI and more. Specialized coaching for competitive exams, SAM offering a combination of school education and focused coaching for 4th to 10th grade students preparing for RMS, Sainik School, JNV. And also we offering college education and defense coaching for advanced career opportunities. 9th, 10th, PUC, Science, PCMB, PCMC, State and CBSE. From academics to physical fitness, from mental toughness to leadership skills, we shape future warriors of India. 370 plus candidates from Sainik Academy, Mysuru have already achieved their dreams. Are you next? Sainik Academy, Mysuru, building soldiers, building the nation.